ಸ್ನೇಹಿತರೆ ನಮಸ್ಕಾರ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ 2025 ಅಗ್ರಿಕಲ್ಚರಿಸ್ಟ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಕೃಷಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಮಾದರಿಗಳನ್ನು ಗುರುತಿಸೋದು ಈ ಪರೀಕ್ಷೆಯಲ್ಲಿ ಇರುತ್ತೆ. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು, PCMB ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರಬೇಕು, ಕರ್ನಾಟಕ CET ಎಕ್ಸಾಮ್ನ ಬರೆದಿರಬೇಕು, ಜೊತೆಗೆ ಪ್ರಾಕ್ಟಿಕಲ್ ಕೋಟಾ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬೇಕು. 2025 ಪ್ರಾಕ್ಟಿಕಲ್ ಎಕ್ಸಾಮ್ ಇಂಪಾರ್ಟೆಂಟ್ ಡೇಟ್ಸ್ 1ರಿಂದ 15 ಏಪ್ರಿಲ್ವರೆಗೆ ಡಾಕ್ಯುಮೆಂಟ್ ಅಪ್ಲೋಡ್ ಇರುತ್ತೆ. ನಂತರ ವೆರಿಫಿಕೇಷನ್ ಇರುತ್ತೆ. ಫೈನಲ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದವರು ಮಾತ್ರ ಈ ಪ್ರಾಕ್ಟಿಕಲ್ ಎಕ್ಸಾಮನ್ನು 29/4/2025 ಈ ಪ್ರಾಕ್ಟಿಕಲ್ ಎಕ್ಸಾಮನ್ನು ಅವರು ಬರೀಬೋದಾಗಿರುತ್ತೆ. ಈ ಇಂಪಾರ್ಟೆಂಟ್ ಡೇಟ್ಸ್ ಇರುವಂತಹ ನೋಟಿಫಿಕೇಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. CET ಅಡ್ಮಿಷನ್ ಟಿಕೆಟ್ ಬೇಕು, ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪತ್ರ ಅಥವಾ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ಬೇಕು, ಅದು RD ನಂಬರ್ ಸಂಖ್ಯೆಯನ್ನು ಹೊಂದಿರಬೇಕು. ಏನಾದರೂ ಅವಿಭಾಜ್ಯ ಕುಟುಂಬವಾಗಿದ್ದರೆ ವಂಶವೃಕ್ಷ ಸಹ ಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಅಫಿಡವಿಟ್ 1 ಮತ್ತು 2 ಬೇಕು. ಇದರಲ್ಲಿ ಅಫಿಡವಿಟ್ 1 ಯಾರಿಗೆ ಬೇಕು ಅಂದರೆ ಆದಾಯ ಕೇವಲ ಕೃಷಿಯದ್ದೇ ಆಗಿದ್ದರೆ ಮಾತ್ರ ನೀವು ಅಫಿಡವಿಟ್ 1 ಬೇಕು. ಅಫಿಡವಿಟ್ 2 ಏನಾದರೂ ಪೋಷಕರು ಕೃಷಿ ಅಲ್ಲದೆ ಬೇರೆಯ ಒಂದು ಆದಾಯವನ್ನು ಹೊಂದಿದ್ದರೆ, ಏನಾದರೂ ಕೃಷಿಯ ಖಾಸಗಿ ವ್ಯವಹಾರ ಮತ್ತು ವನ್ನು ಹೊಂದಿದ್ದರೆ ಅಂಥವರು ಅಫಿಡವಿಟ್ 2 ಬೇಕಾಗುತ್ತೆ. ಏನಾದರೂ ಸ್ಯಾಲ್ರಿ ಪರ್ಸನ್ ಅಂದರೆ ಸರ್ಕಾರಿ ನೌಕರರಾಗಿದ್ದರೆ ಅವರು ವೇತನ ದೃಢೀಕರಣ ಪ್ರಮಾಣ ಪತ್ರವನ್ನು ಸಹ ಅವರು ಇದರಲ್ಲಿ ದಾಖಲೆಯಲ್ಲಿ ಸಲ್ಲಿಸಬೇಕಾಗುತ್ತೆ. ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿದ್ರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಅಫಿಡವಿಟ್ಟಲ್ಲಿರೋ 2 ಇನ್ಕಮು ಒಂದೇ ಆಗಿರಬೇಕು. ಮತ್ತು ಇಲ್ಲಿ ಮೇಲೆ ನೀಡಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಏಪ್ರಿಲ್ 2024ರಿಂದ ಮಾರ್ಚ್ 2025 ಎಲಿಜಿಬಲ್ ಆಗಿರಬೇಕು, ಮಾನ್ಯವಾಗಿರಬೇಕು ಅಂತ ಹೇಳಿದ್ದಾರೆ. ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಲ್ರೆಡಿ 5 ವರ್ಷದ್ದು ಎಲಿಜಿಬಲ್ ಇರೋದು ಇದ್ದರೂ ಸಹ ನೀವು ಅದನ್ನು ಮತ್ತೆ ರೀಪ್ರಿಂಟ್ ಮಾಡ್ಕೋಬೇಕು. ಮತ್ತು ಅಫಿಡವಿಟ್ 1 ಮತ್ತು 2 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಮೇಲೆ ಇರಬೇಕು. ಆನ್ಲೈನ್ ವೆರಿಫಿಕೇಷನ್ ಚಾರ್ಜಸ್ ಅಂತ ₹1200 ಜನರಲ್ಗೆ ಮತ್ತು ₹600 ಪರಿಶಿಷ್ಟ ಜಾತಿ ಪಂಗಡ ಮತ್ತು ಕ್ಯಾಟಗರಿ 1ಗೆ ನೀವು ಯೂನಿವರ್ಸಿಟಿ ವೆಬ್ಸೈಟ್ನಲ್ಲಿ ಪೇ ಮಾಡಬೇಕಿರುತ್ತೆ. ಇದು ಆನ್ಲೈನ್ ವೆರಿಫಿಕೇಷನ್ ಆಗಿರುತ್ತೆ. ಯಾವುದೇ ರೀತಿಯ ಆಫ್ಲೈನ್ ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸೋದು ಇರೋದಿಲ್ಲ. ಜಸ್ಟ್ ಸ್ಟೂಡೆಂಟು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಅಷ್ಟೇ. ಇವು ಫಾರ್ಮೆಟ್ಗಳು ನಾನು ಆಗಲೇ ಹೇಳಿದಂತೆ ವ್ಯವಸಾಯಗಾರರ ದೃಢೀಕರಣ ಪತ್ರ ಒಂದಿದೆ, ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಇದೆ, RD ನಂಬರ್ ಹೊಂದಿರುವಂತಹ ಈ ಫಾರ್ಮೆಟನ್ನು ನೀವು ವಿದ್ಯಾರ್ಥಿಗಳು ತಯಾರು ಮಾಡಿಕೊಂಡು, ಏನಾದರೂ ಕೃಷಿಯ ಜೊತೆಗೆ ಇತರೆ ಆದಾಯ ಇತ್ತು ಅಂದರೆ ಇದು ವೇತನ ದೃಢೀಕರಣ ಪ್ರಮಾಣ ಪತ್ರ, ಇದು ಅದರ ಇನ್ಕಮ್ ಡೀಟೇಲ್ಸ್. ಅಂದರೆ ಇವಾಗ ಅವ್ರಿಗೆ ಕೃಷಿಯಲ್ಲಿ ಅವ್ರಿಗೆ ಆದಾಯ ಬರ್ತಿದೆ, ಅದರ ಜೊತೆಗೆ ಇತರೆ ಆದಾಯ ಇದೆ, ಎರಡನ್ನು ಮೆನ್ಷನ್ ಮಾಡಿ ಈ ಅಫಿಡವಿಟ್ 1 ಮತ್ತು 2 ಅನ್ನು 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಮೇಲೆ ಮಾಡಿಸಬೇಕು. ಇದರಲ್ಲಿ ಫಸ್ಟ್ ಪಾರ್ಟಿ ಸ್ಟೂಡೆಂಟು ಮತ್ತು ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ ಆಗಿರುತ್ತೆ. ಅದು ಎಲ್ಲ ಡಾಕ್ಯುಮೆಂಟ್ನ ಕರೆಕ್ಟಾಗಿ ಪ್ರಿಪೇರ್ ಮಾಡಿಕೊಂಡು ಅದನ್ನು ನೀಟಾಗಿ ಅಪ್ಲೋಡ್ ಮಾಡಿ. ಇದೇ ರೀತಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ ಅಗ್ರಿಗೈಡ್ ಶ್ರೀ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.